ಹಲೋ ಆಲ್, ಗುಡ್ ಮಾರ್ನಿಂಗ್. ಎಲ್ಲೋ ಸಾಫ್ಟ್ವೇರ್ ಟೆಸ್ಟಿಂಗ್ ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತು ನಾವು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಕಲಿತಾ ಬರ್ತೀವಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಹಳೆ ವಿಡಿಯೋಸ್ನ ನೋಡ್ಕೊಂಡು ಬರ್ತಾ ಇರ ಅನ್ಕೋತೀನಿ. ಯಾರು ಡೈರೆಕ್ಟಾಗಿ ಬಂದಿದ್ರೆ ಈ ಒಂದು ವಿಡಿಯೋ ಕೆಳಗಡೆ ಪ್ಲೇ ಲಿಸ್ಟ್ನ ಹಾಕಿರ್ತೀನಿ. ಆ ಪ್ಲೇ ಲಿಸ್ಟ್ನ ಓಪನ್ ಮಾಡ್ಕೊಂಡು 1 by 1 ನೋಡ್ಕೋತಾ ಬನ್ನಿ, ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ನಾವು ನಮ್ಮ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಮೌಸ್ ಓವರ್ ಆಪರೇಷನ್ಸ್ನ ನೋಡಿದ್ವಿ. ಈಗ ಅಕಸ್ಮಾತ್ ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೇಕು, ಹೇಗೆ ಮಾಡಬೇಕು? ಸೊ ಈಗ ನಾನು ಸಿಂಪಲ್ ಆಗಿ ನನ್ನ ಹತ್ರ ಈ ಥರ ಒಂದು ವೆಬ್ಸೈಟ್ ತೊಗೊಂಡಿದ್ದೀನಿ ನೋಡಿ. ನನಗಿದು ಇಲ್ಲಿಗೆ ಹಿಂಗೆ ಡ್ರ್ಯಾಗ್ ಮಾಡಿ ನಾನು ಈ ಥರ ಡ್ರಾಪ್ ಮಾಡಬೇಕು. ಸೊ ನಾನು ಈ ಥರ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೇಕಂದ್ರೆ ನಾನು ಹೇಗೆ ಮಾಡಬೇಕು? ಹೌ ಐ ಆಮ್ ಸಪೋಸ್ ಟು ಡೂ? ಸೊ ಏನು ಮಾಡೋಣ ಅಂದರೆ ಸಿಂಪಲ್ ಕೋಡು, ಅದಕ್ಕೇನು ಅಷ್ಟೊಂದು ಕಷ್ಟ ಇಲ್ಲ. ಸೊ ಲೆಟ್ ಅಸ್ ಗೋ ವಿತ್ ದ್ಯಾಟ್. ಸೊ ಲೆಟ್ ಮಿ ಕ್ರಿಯೇಟ್ ಡ್ರ್ಯಾಗ್ ಡ್ರಾಪ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ತುಂಬಾನೇ ಅಂದರೆ ಈಸಿ, ಅಂಥದ್ದು ಏನು ಕಷ್ಟ ಇಲ್ಲ, ನೋಡ್ಕೊಳ್ಳಿ. ಓಕೆ, ಸೊ ನಾರ್ಮಲ್ ಆಗಿ ನಾನು ಇದನ್ನು ಜಸ್ಟ್ ಕಾಪಿ ಮಾಡ್ಕೋತೀನಿ, ಯಾಕಂದರೆ ಸೇಮ್ ಇನ್ಪುಟ್ ಅದೇ ಅಲ್ಲ. ಸೊ ಅದಕ್ಕೋಸ್ಕರ ಸೊ ನನಗಿಲ್ಲಿ ಲಿಂಕ್ನ ಚೇಂಜ್ ಮಾಡ್ತೀನಿ. ಸೊ ಲೆಟ್ ಮಿ ಚೇಂಜ್ ದ ಲಿಂಕ್ ಇಯರ್ ಫಸ್ಟ್, ಅಂದರೆ ನಮ್ಮ URL. ಸೊ ಲೆಟ್ ಮಿ ಚೇಂಜ್ ದ URL. ಸೊ URLನ ಹಾಕಿದ್ದೀನಿ. ಸೊ ಈಗ ನಾನೇನು ಮಾಡಬೇಕು? ಸೊ ಲೆಟ್ ಮಿ ಇನ್ಸ್ಪೆಕ್ಟ್ ನಾವು. ಓಕೆ, ಸೊ ಕಾಮನ್ ಆಗಿ ಇನ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಈಗ ನಾನು ಫಸ್ಟು ಐಮ್ ಜಸ್ಟ್ ಇನ್ಸ್ಪೆಕ್ಟಿಂಗ್ ಅಲ್ಲ, ಅಲ್ಲಿ ಇನ್ಸ್ಪೆಕ್ಟೆಡ್. ಸೊ ನಾನಿಲ್ಲಿ ನೋಡ್ತೀನಿ. ಸೊ ಈಗ ನಾನು ಇಲ್ಲಿಗೆ ಬರ್ತೀನಂದರೆ ಸೊ ನಂಗೆ ಇಲ್ಲೊಂದಿದೆ, ಸೊ ಇಲ್ಲೊಂದಿದೆ, ಬಟ್ ಇಲ್ಲಿ ಒಂದು ಫ್ರೇಮ್ ಇದೆ. ಸೊ ನಾನು ನೋಡಬೇಕು, ಇಲ್ಲೊಂದು ಫ್ರೇಮ್ ಕೂಡ ತೋರಿಸ್ತಾ ಇದೆ. ಓಕೆನಾ? ಸೊ ನನಗೆ ಫ್ರೇಮು ಕೂಡ ನೋಡ್ಕೋಬೇಕು, ಯಾಕಂದರೆ ಫ್ರೇಮು ಕೆಲವೊಂದು ಟೈಮ್ ಓಪನ್ ಆಗಲ್ಲ ಪ್ರಾಪರ್ ಆಗಿ. ಅದು ಓಪನ್ ಆಗಿಲ್ಲ ಅಂದ್ರೂ ಕೂಡ ನಮಗೆ ಕೆಲವೊಂದು ಟೈಮ್, ಯಾಕಂದರೆ ವಿತಿನ್ ದಟ್ ಫ್ರೇಮ್ ಅಲ್ಲದು ಇದೆ ಅಲ್ಲ. ಸೊ ಲೆಟ್ ಅಸ್ ಡೂ ದಟ್. ಹೇಗೆ ಅಂತ, ಸೊ ಲೆಟ್ ಮಿ ಜಸ್ಟ್ ರೈಟ್ ಅ ಸ್ಮಾಲ್ ಕೋಡ್ ಫಾರ್ ದಟ್. ನಾನು ಹೇಳ್ತೀನಿ ವೆಬ್ ಎಲಿಮೆಂಟ್. ಸೊ ನಿಮ್ಮಲ್ಲಿ ಅಲ್ಲಿ ವಿತೌಟ್ ಫ್ರೇಮ್ ಇದ್ರೂ ಕೂಡ ನೀವು ತಗೋಬಹುದು. ನನಗೆ ಫ್ರೇಮ್ ಇರೋ ಕಾರಣಕ್ಕೆ ಒಂದೊಂದ್ಸಲಿ ಫ್ರೇಮನ್ನು ಉಪಯೋಗಿಸ್ಕೋತೀನಿ, ಯಾಕಂದರೆ ಫ್ರೇಮ್ ಏನಾದರೂ ಕೂಡ ಪ್ರಾಬ್ಲಮ್ ಕೊಡಬಾರ್ದು ಅನ್ನೋ ಒಂದು ಕಾರಣಕ್ಕಷ್ಟೇ. ಓಕೆ, ಸೊ ಐ ಜಸ್ಟ್ ಯೂಸ್ ವೆಬ್ ಎಲಿಮೆಂಟ್ ಫ್ರೇಮ್ ಇಸ್ ಈಕ್ವಲ್ ಟು ಡ್ರೈವರ್ ಡಾಟ್ ಫೈಂಡ್ ಎಲಿಮೆಂಟ್ ಬೈ. ನಾನು ಸಿಂಪಲ್ ಆಗಿ ಎಕ್ಸ್ಪಾ ತಗೋಬಿಡ್ತೀನಿ, ಯಾಕಂದರೆ ಇಟ್ಸ್ ಅ ಬೆಟರ್ ಜಾಬ್ ಅಂತ ಅಷ್ಟೇನೆ. So let me paste it here. Okay, so let me inspect it once again. Okay, so ನೀವು ನೋಡ್ಬೋದು ನಾನೀಗ ತಗೊಂಡಿದ್ದೀನಿ ಅದನ್ನ. ಸೊ ಜಸ್ಟ್ ಟೇಕನ್ ದಿಸ್. ಓಕೆ, ಸೊ ಐಲ್ ಜಸ್ಟ್ ಮೇಕ್ ಶೋರ್ ದಟ್ ಈಗ ಡ್ರೈವರ್ ಡಾಟ್ ಓಕೆ ಸ್ವಿಚ್ ಟು, ಯಾಕಂದರೆ ಅದೊಂದು ಪರ್ಟಿಕ್ಯುಲರ್ ಫ್ರೇಮಿಗೆ ಸ್ವಿಚ್ ಆಗಬೇಕಲ್ಲ. ಸೊ ಐ ಆಮ್ ಜಸ್ಟ್ ಟೆಲಿಂಗ್ ದಟ್ ಟು ಸ್ವಿಚ್ ದಟ್ ಪರ್ಟಿಕ್ಯುಲರ್ ಫ್ರೇಮ್. ಓಕೆ, ಐಲ್ ಜಸ್ಟ್ ಶೋ ಇಟ್ ಲೈಕ್ ದಿಸ್. ಓಕೆ, ಸೊ ಈಗ ನಾನು ಇಲ್ಲಿ ವೆಬ್ ಎಲಿಮೆಂಟ್ ಮೇಲೆ ಫಸ್ಟ್ ಮೌಸ್ ಓವರ್ ಮಾಡ್ತೀನಿ. ಐ ವಿಲ್ ಜಸ್ಟ್ ಇಂಪೋರ್ಟ್ ದಿಸ್. ಓಕೆ, ಸೊ ನೆಕ್ಸ್ಟ್ ನನ್ನ ಕೆಲಸ ಏನು? ನಾನೀಗ ಫಸ್ಟ್ ಆ ಡ್ರ್ಯಾಗು ಡ್ರಾಪ್ ಎರಡನ್ನೂ ಕೂಡ ಎತ್ಕೋಬೇಕಲ್ವಾ. ಸೊ ಐ ವಿಲ್ ಜಸ್ಟ್ ಟೆಲ್ ವೆಬ್ ಎಲಿಮೆಂಟ್ ಡ್ರ್ಯಾಗ್ ಈಕ್ವಲ್ಸ್ ಡ್ರೈವರ್ ಡಾಟ್ ಫೈಂಡ್ ಎಲಿಮೆಂಟ್. ಸೊ ನನ್ನ ಹತ್ರ ಯಾವುದಿದೆ? ಸೊ ಲೆಟ್ ಮಿ ಚೆಕ್ ಇಟ್ ಹಿಯರ್. ಸೊ ಇನ್ಸ್ಪೆಕ್ಟ್ ಹೋಗ್ತೀನಿ, ದೆನ್ ಐ ವಿಲ್ ಕಮ್ ಅಪ್ ಹಿಯರ್. ಓಕೆ, let me inspect properly. ಓಕೆ, ಸೊ ನೋಡಿ ನನಗೆ ಐ ಡಿ ಇದೆ, ಡ್ರ್ಯಾಗಬಲ್ ಅಂತ ಒಂದು ಐ ಡಿ ಇದೆ. ಓಕೆ, ಸೊ ಲೆಟ್ ಮಿ ಜಸ್ಟ್ ಕಾಪಿ ದಟ್ ಐ ಡಿ. ಸೊ ನಾನೇನು ಮಾಡ್ಕೋತೀನಿ, ಬೈ ಐ ಡಿ ತಗೋತೀನಿ ಆ್ಯಂಡ್ ಐ ವಿಲ್ ಪುಟ್ ಇಟ್ ಆ್ಯಸ್ ಡ್ರಾಪಬಲ್. ಓಕೆ, ಸರಿ, ಡ್ರ್ಯಾಗಬಲ್ ಅಂತ ಇದೆ, ತಗೊಂಡಿದ್ದೀನಿ ಅದನ್ನು. ಬೈ ಐ ಡಿ. ಓಕೆ, ಸೊ ನೆಕ್ಸ್ಟ್ ನನಗೆ ಡ್ರಾಪ್ ಆಗಬೇಕಲ್ಲ. ಸೊ ಈಗ ನಾನು ಹೇಗೆ ಅದನ್ನು ಡ್ರ್ಯಾಗ್ ಮಾಡ್ತೇನೆ ಹಾಗೆ ಅದೇ ಥರ ಡ್ರಾಪ್ ಕೂಡ ಮಾಡಬೇಕಲ್ವ ನಾನು. ಸೊ ಲೆಟ್ ಮಿ ರೈಟ್ ದ ಸೇಮ್. ಸೊ ಈಗ ನಾನೇನು ಮಾಡ್ಕೋತೀನಿ, ಜಸ್ಟ್ ಇದನ್ನು ಕಾಪಿ ಮಾಡ್ಕೋತೀನಿ. ಓಕೆ, ಐ ಜಸ್ಟ್ ಕಾಪಿ ದಿಸ್ ಆ್ಯಂಡ್ ಐ ಟೆಲ್ ಫಾರ್ ಡ್ರಾಪ್ ನಾವು. ಡ್ರ್ಯಾಗ್ ಬೇಡ, ಈಗ ನಂಗೆ ಡ್ರಾಪ್ ಬೇಕು. ಸೊ ಡ್ರಾಪಿಗೆ ಏನಿದೆ ನೋಡ್ಕೊಳ್ಳೋಣ. ಸೊ ನೀವು ನೋಡ್ಬೋದು ನನಗೆ ಡ್ರಾಪಬಲ್ ಅಂತ ಇದಕ್ಕೆ ಐ ಡಿ ನೇಮ್ ಕೊಟ್ಟಿದ್ದಾರೆ. ಸೊ ಲೆಟ್ ಮಿ ಕಾಪಿ ದ ಐ ಡಿ ನೇಮ್ ಫಾರ್ ದಿಸ್. ಓಕೆ, ಸೊ ಈಗ ನಾನು ಕಾಮನ್ ಆ್ಯಕ್ಷನ್ಸ್ ಪರ್ಫಾರ್ಮ್ ಮಾಡಬೇಕಲ್ಲ. ಸೊ ಐ ಜಸ್ಟ್ ಟೆಲ್ ಆ್ಯಕ್ಷನ್ ಈಕ್ವಲ್ಸ್ ನ್ಯೂ ಆ್ಯಕ್ಷನ್ಸ್ ಅಂತ ತಗೊಂಡು ಐ ಜಸ್ಟ್ ಇಟ್ as a driver.
Okay, so let me mouse over on this and let me import this. ಓಕೆನಾ? ಸೊ ಈಗ ನಾನು ಏನು ಮಾಡಬೇಕು ನೆಕ್ಸ್ಟು ಆಕ್ಷನ್ ಡಾಟ್ ಓಕೆ ಸಿ ನೋಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಂತ ಇದೆ. ಮೊದಲನೇ ತಗೊಳ್ಳಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಸೊ ನನಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ನೇ ತಗೋತಾ ಇರೋದ್ರಿಂದ ಐ ಜಸ್ಟ್ ಟೇಕ್ ದ ಬೋತ್ ಆಫ್ ದೆಮ್ ಆ್ಯಂಡ್ ಐಲ್ ಟೆಲ್ ಟು ಪರ್ಫಾರ್ಮ್. ಸೊ ಈ ಪರ್ಫಾರ್ಮ್ ಅನ್ನೋ ಮೆಥಡ್ ಏನಕ್ಕಂದ್ರೆ ನೀವು ಆ್ಯಕ್ಚುಲ್ ಆಗಿ ಅದನ್ನು ರನ್ ಮಾಡಬೇಕು, ಪ್ರಾಪರಾಗಿ ಪರ್ಫಾರ್ಮ್ ಆಗಬೇಕು ಅಂತ. ಸೊ ಲೆಟ್ ಅಸ್ ಟ್ರೈ ಟು ರನ್ ಇಟ್, ವೆದರ್ ಪ್ರಾಪರಾಗಿ ಆಗ್ತಿದೆಯಾ ಇಲ್ವಾ ಅಂತ ನೋಡೋಣ. Okay, it is not able to perform now. So let us check it now once again. Okay, fine. ನನಗೆ ಅದು ಪ್ರಾಪರ್ ಆಗಿ ಫ್ರೇಮ್ ನ ಫೈಂಡ್ ಔಟ್ ಮಾಡ್ತಿಲ್ಲ ಅಲ್ಲ. ಸೊ ಲೆಟ್ ಅಸ್ ಮೌಸ್ ಓವರ್ ಅಂಡ್ ಲೆಟ್ ಅಸ್ ಸಿ ಫ್ರೇಮ್ ಪ್ರಾಪರ್ ಆಗಿ ಕ್ಯಾಪ್ಚರ್ ಆಗಬೇಕು. ಓಕೆ, ಸೊ ನಾನು ಪ್ರಾಪರ್ ಫ್ರೇಮ್ ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಂದ್ರೆ ನನಗೇನಾಗುತ್ತೆ, ಕಾಮನ್ ಆಗಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಓಕೆ, ಲೆಟ್ ಮೀ ಮೌಸ್ ಓವರ್. ಓಕೆ, ಇಲ್ಲಿದೆ ನೋಡಿ, ದಿಸ್ ಇಸ್ ದ ಫ್ರೇಮ್. ಸೊ ನೋಡಿ ಐ ಫ್ರೇಮ್ ಅಂತ ಇಲ್ಲಿದೆ ನೋಡಿ, ಇದನ್ನ ತಗೋಬೇಕು. ಸೊ ಲೆಟ್ ಮೀ ಜಸ್ಟ್ ಕಾಪಿ ದಿಸ್, ಕಾಪಿ ದ ಫುಲ್ ಎಕ್ಸ್ ಪಾತ್ ಅಂಡ್ ಲೆಟ್ ಮೀ ಕಮ್ ಬ್ಯಾಕ್ ಹಿಯರ್ ಅಂಡ್ ಲೆಟ್ ಮೀ ಪೇಸ್ಟ್ ಇಟ್ ಹಿಯರ್. ಓಕೆ, ಸೊ ನಾನು ಆ ಫ್ರೇಮ್ ಪ್ರಾಪರ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅದಕ್ಕೆ ಬಂದಿರಲಿಲ್ಲ. ಸೊ ಲೆಟ್ ಮೀ ರನ್ ಇಟ್ ಒನ್ಸ್ ಅಗೇನ್ ನಾವ್. ಸೊ see, I am able to drag and drop now. ಸೊ ಅಲ್ಲಿ ಆಕ್ಚುಲ್ ಆಗಿ ಈ ಫ್ರೇಮ್ ಇದ್ದಿದ್ದ ಕಾರಣದಿಂದ ನನಗೆ ಅದು ಸ್ವಲ್ಪ ಏನಪ್ಪ ಪ್ರಾಪರ್ ಇಂಪ್ರಾಪರ್ ಫ್ರೇಮ್ ನ ತಗೋಬೇಕು, ಸ್ಟಾರ್ಟಿಂಗ್ ತಗೋಬಿಟ್ಟಿದೆ. ಸೊ ನೀವು ಯಾವುದೇ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೇಕಂದ್ರೂ ಕೂಡ ಈ ತರ ಮಾಡ್ಕೋತಾ ಹೋಗ್ಬೋದು. ಇಟ್ಸ್ ವೆರಿ ಈಸಿ ಒನ್. ವಿತೌಟ್ ಫ್ರೇಮ್ ಕೂಡ ಮಾಡಿ, ಇಲ್ಲ ವಿತ್ ಫ್ರೇಮ್ ಕೂಡ ನೀವು ಮಾಡ್ಕೋತಾ ಹೋಗೋದು. ಮೀನ್ಸ್ ಫ್ರೇಮ್ ಇದ್ದು ನನಗೆ ಆಕ್ಚುಲ್ ಆಗಿ ಈ ಫ್ರೇಮ್ ಇದ್ದಿದ್ದ ಕಾರಣಕ್ಕೆ ನಾನು ಇದನ್ನ ಹಾಕೊಂಡಿದ್ದೀನಿ. ಇಲ್ಲ ಅಂದ್ರೆ ನೀವೇನು ಹಾಕೊಳ್ದಿರೋ ಒಂದು ಏನು ಅವಶ್ಯಕತೆ ಇಲ್ಲ. ಹೋಪ್ ಎಲ್ಲರಿಗೂ ಕೂಡ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ಆದಷ್ಟು ಇದೇ ತರ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ಸಪರೇಟ್ ಕ್ಲಾಸಸ್ ಬೇಕಂದ್ರೆ ನೀವು ನನಗೆ ಪಿಂಗ್ ಮಾಡ್ತಾ ಹೋಗಿ. ಓಕೆ ಫೈನ್, ಥ್ಯಾಂಕ್ ಯು ಆಲ್, ಸಿ ಯು ಒನ್ಸ್ ಅಗೇನ್.